ವಿಡಿಯೋ ಮಾಡಿದ್ದಾರೆ 31ನೇ ತಾರೀಕಿಗೆ ನಾನು SIT ಮುಂದೆ ಹಾಜರಾಗ್ತೀನಿ ಅಂತ. ನಿಜಕ್ಕೂ ಬರ್ತಾರೆ ಅಂತ ಅನ್ಸುತ್ತಾ? ಅಲ್ಲ, ಅದೇನೋ ಪಾಸ್ಪೋರ್ಟ್ ರದ್ದು ಮಾಡ್ಬೇಕಂತ ಇದು ಮಾಡಿದಾರಲ್ಲ, ಅದು ರದ್ದಾರು ಬರಲೇಬೇಕಲ್ಲ. ಕಾನೂನಿಗೆಲ್ಲ ಯಾರು ತಲೆಬಾಗಲೇಬೇಕು. ಎಲ್ಲಿದ್ರು ಪಾಸ್ಪೋರ್ಟು ಇಂಟರ್ನ್ಯಾಷನಲ್ ರಾಜತಾಂತ್ರಿಕ ಪಾಸ್ಪೋರ್ಟ್ ಇದೆಯಲ್ಲ, ಅದು ಮೇ 31 ಕ್ಯಾನ್ಸಲ್ ಆಗುತ್ತೆ. ಯಾಕಂದ್ರೆ MP ಅವಧಿ ಮುಗೀತಲ್ಲ, ಅದಕ್ಕೆ ಎಲ್ಲಿದ್ದರೂ ಬರಬೇಕು, ಬಂದು ಅಟೆಂಡ್ ಮಾಡಬೇಕು. ಇಲ್ಲಾಂದ್ರೆ ಕಾನೂನು ಪ್ರಕಾರ ಎಲ್ಲಿದ್ರು ಇಂಟರ್ಪೋಲ್ಗೆ ಹೇಳ್ಬಿಟ್ಟು ಒಳ್ಳೆ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡ್ಬರ್ತಾರೆ. ಇವಾಗ ಪ್ರಜ್ವಲ್ ರೇವಣ್ಣ ಅವ್ರ ಪೆನ್ ಡ್ರೈವ್ ಕೇಸ್ ಅಂತ ಹೇಳಿ ಸುಮಾರು ಜನ ಹೆಣ್ಮಕ್ಳು ವಿಡಿಯೋಗಳು ಹೊರಗಡೆ ಹಾಗೆ ಹಾರಾಡ್ತಾ ಇದ್ದಾವೆ. ಇದಕ್ಕೆ ಏನು ಕ್ರಮ ತಗೋಬೇಕಿತ್ತು ಸರ್ಕಾರ? ಸರ್ಕಾರ ತಗೊಳ್ಳೋದು ಜನರು ಅದು ಮೊದಲೇ ಆ ಪ್ರಕರಣ ಆದರೆ ಅವನು ಇಲ್ಲಿಂದ ಬಿಡಬಾರ್ದಾಯ್ತು, ಹೋಗ್ಲಿಕ್ಕೆ ಪ್ರದೇಶಕ್ಕೆ ಬಿಟ್ಟಿದ್ದು ತಪ್ಪು. ಸರ್ಕಾರ ಏನು ಮಾಡ್ತೀವಿ ಈಗ? ಅದು ಮಾಡಿರೋದು ಬೇರೆ ಖಾಸಗಿ ವ್ಯಕ್ತಿ ಅಲ್ಲ, ಆದರೂ ಹೆಣ್ಮಕ್ಳಿಗೆ ರಕ್ಷಣೆ ಕೊಡಬೇಕು. ತಪ್ಪಾಗುತ್ತೆ ಈಗ. ಯಾರ ಇದು ಪ್ರಕರಣದಲ್ಲಿ ಇನ್ವಾಲ್ವ್ ಆಗಿ ಸಿಕ್ಕಾಕೊಂಡ್ರೆ ಅವ್ರ ರಕ್ಷಣೆ ಕೊಡಬೇಕು, ಅವ್ರಿಗೆಲ್ಲ ಇದು ಮಾಡಬೇಕು, ಸಪೋರ್ಟ್ ಮಾಡಬೇಕು ಗೌರ್ಮೆಂಟು, ಸರ್ಕಾರ. ನಿಮ್ಮ ಪ್ರಕಾರ ಏನು ಶಿಕ್ಷೆ ಕೊಡಬೇಕು ಪ್ರಜ್ವಲ್ ರೇವಣ್ಣ ಅವ್ರಿಗೆ? ಇದು ಗಲ್ ಶಿಕ್ಷೆ ಕೊಟ್ಟರು ಕೊಡುವ, ಜೀವಾವಧಿ ಕೊಟ್ಟರು ಪರವಾಗಿಲ್ಲ. ಗಲ್ ಶಿಕ್ಷೆ, ಜೀವಾವಧಿ ಶಿಕ್ಷೆ ಅದು ಕಾನೂನಲ್ಲಿ ಎಲ್ಲಿದೆ ಅದು ಕೊಡಲೇಬೇಕು. ಮನುಷ್ಯರು ತಪ್ಪು ಮಾಡಿದಾರಲ್ಲ, ತಪ್ಪು ಮಾಡಿದ್ಮೇಲೆ ಕೊಡು. ಅಂದ್ರೆ ಏನಾದ್ರು ಪಾಸ್ಪೋರ್ಟ್ ರದ್ದಾಗುತ್ತೆ ಅನ್ನೋ ಕಾರಣಕ್ಕೆ ಬರ್ತೀನಿ ಅಂತಿದಾರ, ಇಲ್ಲ ದೇವೇಗೌಡರು ಮಾತಿಗೆ ಬೆಲೆ ಕೊಟ್ಟು ಬರ್ತೀನಿ ಅಂತ? ಗೌಡ್ರ ಮಾತಿಗೆ ಬೆಲೆ ಕೊಡ್ತಾರೆ. ಏನ್ ಶಿಕ್ಷೆ ಆಗ್ಬೇಕು ಸರ್ ಇವ್ರಿಗೆ? ಏನು ಶಿಕ್ಷೆ? ಅದು ಪ್ರೂಫ್ ಆಗಬೇಕಲ್ಲ. ಪ್ರೂಫ್ ಆದರೆ ಆಗುತ್ತೆ, ಶಿಕ್ಷೆ ಆಗೇ ಆಗುತ್ತೆ. ಪ್ರಕಾರ ಏನಿದೆ ಅದು ಯಾರೇ ಆಗಲಿ ತಪ್ಪು ಮಾಡಿದ್ರೆ ಕಾನೂನು ಏನು ಹೇಳುತ್ತೆ ಅದು ಪ್ರಕಾರ ಅಷ್ಟೇನೆ. 31ನೇ ತಾರೀಕು ಬರ್ತೀನಿ ಅಂತ ಹೇಳಿದ್ದಾರೆ, ನಿಜಕ್ಕೂ ಬರ್ತಾರ ಅನ್ಸುತ್ತಾ? ಅದೇನೋ ಇವಾಗ ಯೂಟ್ಯೂಬಲ್ಲಿ ನೋಡಿದೆ ಅವ್ರು ಕರ್ನಾಟಕದಲ್ಲೇ ಇದ್ದಾರೆ ಅಂತಾರೆ. ಯಾರು ನಿಜ ಯಾವ್ದು ಸುಳ್ಳು ಯಾವುದು ನಂಬೋದು ಯಾವ್ದು ಹೇಳಿ? ಅದಕ್ಕೆ ವೆರಿಫಿಕೇಷನ್ ಮಾಡೋರು ಇದ್ದಾರೆ, ಮಾಡ್ತಾರೆ. SIT ಅವರು ಇದ್ದಾರೆ, ಮಾಡ್ತಾರೆ. ನಮ್ಮ ಕೈಯಲ್ಲಿ ತಿಂಗಳು ತಗೊಂಡ್ಬಿಟ್ರಲ್ವಾ ಸರ್ ತನಿಖೆ ಮಾಡ್ತೀವಿ ಅಂತ? ತಿಂಗಳಾದರೂ ಆಗುತ್ತೆ, 6 ತಿಂಗಳಾಗುತ್ತೆ, ವರ್ಷ ಆಗುತ್ತೆ ಮೇಡಮ್. ತನಿಖೆಯಲ್ಲಿ ಅದಕ್ಕೆ ಟೈಮ್ ಗೀಮ್ ಏನಿಲ್ಲ ಮೇಡಮ್, ಟೈಮ್ ತಗೊಳುತ್ತೆ. ಯಾಕಂದರೆ ಎವಿಡೆನ್ಸು ಪ್ರೂಫ್ ಎಲ್ಲ ಬೇಕಲ್ಲ. ಸರ್ ಒಂದು MP ಅವರು ಈ ಥರ ಕೆಲಸ ಮಾಡ್ತಾರೆ ಅಂತಂದರೆ ನಿಜಕ್ಕೂ ಮುಜುಗರ ಆಗೋ ವಿಷಯ. ಏನು ಮೇಡಮ್ ನಮ್ಗೆ ಅದ್ರ ಬಗ್ಗೆ ಗೊತ್ತಿಲ್ವಲ್ಲ. ಏನೋ ಇದ್ದರೆ ಹೇಳ್ಬೋದು, ಯಾವುದು ಅಷ್ಟು ನಮ್ಗೆ ಐಡಿಯಾ ಇಲ್ಲ. MP ಇರಲಿ, ಮಿನಿಸ್ಟ್ರ್ ಇರಲಿ, ಯಾರಾಗಲಿ ತಪ್ಪು ಮಾಡಿದರೆ ತಪ್ಪು, ಇಲ್ಲ ಅಂದರೆ ಇಲ್ಲ. ಅದಕ್ಕೆ ಕಾನೂನಿದೆ. ಇದು ನನ್ನನ್ನು ಕೇಳೋದಕ್ಕಿಂತ ಅವ್ರ ತಂದೆಯವರು ಅವ್ರ ಚಿಕ್ಕಪ್ಪನ್ನ ಕೇಳಿದರೆ ತುಂಬ ಒಳ್ಳೆಯದಾಗಿರೋದು. ಆದರೆ ಅವ್ರು ಎಲ್ಲಿದ್ದಾರೆ ಅಂತಲೇ ಗೊತ್ತಿಲ್ಲ. ಆಮೇಲೆ ಎಲ್ಲೂ ಏರ್ ಟಿಕೆಟ್ ಬುಕ್ಕಿಂಗ್ ಆಗಿಲ್ಲ. ಯಾವ ರೀತಿ ನಂಬೋದು ಮೇಡಮ್? ಸರ್ ಇವಾಗ ಹೆಣ್ಮಕ್ಳಿಗೆ ನ್ಯಾಯ ಬೇಕು ಅಂದರೆ ಅವ್ರು ಬರಲೇಬೇಕು. ಅದು ನಿಜಾನ ಸುಳ್ಳ ಅಂತ ತಿಳ್ಕೊಳ್ಳೋದಕ್ಕಾದ್ರು ನೋಡ್ತಾ ತಿಂಗಳೇ ಮಾಡಿಬಿಟ್ಟಿದ್ದಾರೆ. ಇವ್ರು ಏನು ಆಟ ಆಡ್ತಾ ಇದ್ದಾರಾ ರಾಜಕೀಯದವರು? ಅಲ್ಲ, ರಾಜಕೀಯದವ್ರು ಇರೋದೇ ಆಟ ಆಡೋದಕ್ಕೆ, ನೀವು ಸುಮ್ಮನೆ ನೋಡೋದಕ್ಕೆ. 31ನೇ ತಾರೀಕು 10 ಗಂಟೆಗೆ ಅಂದಿದ್ದಾರೆ, ನಿಜಕ್ಕೂ ಬರ್ತಾರಾ ಸರ್? ಖಂಡಿತ ಬರ್ತಾರೆ. ಕಾರಣ ಯಾಕಂದರೆ ಒಂದು ಎಲೆಕ್ಷನ್ ಮುಗ್ದಿದೆ ಇವಾಗ. ಒಂದೊಂದು ಎಲೆಕ್ಷನ್ ಬಂದಿದೆ. ಲಾಸ್ಟ್ ಫೇಸ್ ಎಲೆಕ್ಷನ್ 1ನೇ ತಾರೀಕೇನೋ ಇದೆ, 31st. ಸೊ ಆಲ್ದ ಇದು ಏನೋ ಕೆಟ್ಟ ಇದೆಲ್ಲ ಏನಿರೋ ಅವ್ರಿಗೇನು ಪ್ರಾಬ್ಲಮ್ಮು ಆಗೋಲ್ಲ. ಅದು ಬಂದರೆ ಆ ಕಾರಣಕ್ಕೆ ಅವ್ರು ಬಂದೇ ಬರ್ತಾರೆ ನಮ್ಮ ಪ್ರಕಾರ. ಆಮೇಲೆ ಇನ್ನೊಂದು ಅರ್ಥ ಇನ್ನೋಸೆಂಟ್ ಅನಿಸುತ್ತೆ. ಯಾರದನ್ನು ಅವ್ರನ್ನ ಪೊಲಿಟಿಕಲಾಗಿ ಸ್ಕೇಪ್ ಔಟ್ ಮಾಡಿರೋದು. ನಾವು ಒಂದು ರಾಜಕಾರಣಕ್ಕೋಸ್ಕರ ಸುಮ್ಮನೆ ಅವರು ಫ್ಯಾಮಿಲಿನ ಮತ್ತು ಅವ್ರನ್ನ ದುರುಪಯೋಗ ಮಾಡ್ಕೊಂಡಿದ್ದೆ ಅವ್ರ ಹೆಸ್ರನ್ನ. ಆನೆಸ್ಟಾಗಿ ನನ್ನ ಅನಿಸಿದ ಪ್ರಕಾರ. ಯಾಕಂದರೆ ಅವ್ರು ಹೇಳಿದ ನಂಬರ್ಸ್ಗಳೆಲ್ಲ ನೋಡಿದ್ರೆ ಒಬ್ಬ ಸಾಮಾನ್ಯ ಮನುಷ್ಯ ಅದೆಲ್ಲ ಆ ಥರ ಎಲ್ಲ ಮಾಡೋದಕ್ಕಾಗಲ್ಲ ನನಗೆ ಗೊತ್ತಿರೋಂಗೆ. ಬಟ್ ಒಬ್ಬ ಅಸಾಮಾನ್ಯವಾಗಿ ಒಂದು ಹೇಳಿದ್ದಾರೆ ಅಂದರೆ ಅದು ಅರ್ಥ ಅದು ಪೊಲಿಟಿಕಲ್ ಸ್ಕೇಪ್ ಕೊಡೋದು ಅಷ್ಟೇ. ಪೊಲಿಟಿಕಲಿ ಅವ್ರನ್ನ ಈ ಥರ ಮಾಡ್ಬಿಟ್ಟು ಅವ್ರನ್ನ ಕೆಟ್ಟ ಹೆಸರು ತರೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ, ಅಷ್ಟು ಮಾತಾಡ್ಬೋದು. ಸರ್ ಹಾಗಾದ್ರೆ ಕೆಲವೊಂದು ವಿಡಿಯೋಗಳಲ್ಲಿ ಹೆಣ್ಮಕ್ಳು ಮತ್ತೆ ಆತ ಇರೋದು ಸುಳ್ಳು ಅಂತ ಹೇಳ್ಬಿಟ್ರು. ಇಲ್ಲ, ಆಗಲ್ಲ, ಸುಳ್ಳು ಅಂತಲ್ಲ. ಅಷ್ಟೊಂದು ವಿಡಿಯೋ ಇದೆಯಲ್ಲ, ಅದು ಒಂದು ಕಡೆ ಒಂದು ಫೋಟೋ ತೋರಿಸಿ ಆತಂದು, ಒಂದು ಕಡೆನೂ ಒಂದು ಫೋಟೋ ಇಲ್ಲ. ಆಮೇಲೆ ಇನ್ನೊಂದು, ಆ ಹೆಣ್ಮಕ್ಳಿಗೆ ಪಾಪ ಅವರು ಜನರಿಗೆ ಅವ್ರಿಗೆ ತೊಂದರೆ ಆಗಿರೋದು ಯಾರು ಮಾಡಿರೋದು? ಆತ ಅಂತೂ ರಿಲೀಸ್ ಮಾಡಿರೋರು ಅಂದರೆ ಅರ್ಥ ಏನಿದು? ಅವನು ಕೆಟ್ಟ ಹೆಸರು ಬರಬೇಕು. ಹೆಣ್ಮಕ್ಳಿಗೆ ಅವ್ರಿಗೆ ಗೊತ್ತಿಲ್ಲದೇನೆ ಅವ್ರು ಭಾಳ ಜೊತೆ ಆಟಾಡಿದ್ದಾರೆ ಹೇಳ್ಬೇಕು. ಅವ್ರ ಫ್ಯಾಮಿಲಿ ಸುಮ್ಮನೆ ಇರ್ತಾರೆ. ಅವ್ರ ಹೆಣ್ಮಕ್ಳದ್ದು ಫೋಟೋಗಳು ಬಂದಾಗ ಟಿ ವಿಲೆಲ್ಲ ಅದಕ್ಕೊಂದು ಕಟ್ಟುನಿಟ್ಟಿನ ಇದು ಕ್ರಮ ತೊಗೋಬೇಕು ಅಂತ ಜನರಲ್ಲಾಗಿ ಹೇಳ್ತಾರೆ. ಇಂಥ ಯಾವುದೇ ಒಂದು ವಿಡಿಯೋ ಬಂದು ರಿಲೀಸ್ ಆದರೂ ಕೂಡ ಹೆಣ್ಮಕ್ಳನ್ನ ಮಾಸ್ಕ್ ಮಾಡಬೇಕು. ಯಾಕಂದರೆ ಅವ್ರದ್ದು ಜೀವನ ಹಾಳಾಗೋದಿಲ್ವ? ಅದು ಒಂದು ಮಾನವೀಯತೆ ದೃಷ್ಟಿಯಿಂದ ಅದು ಮಾಡಬೇಕು. ಅದು ನನ್ನ ಸ್ವಂತ ಅಭಿಪ್ರಾಯ. ಅದು ಪ್ರಜ್ವಲ್ ರೇವಣ್ಣ ಅವ್ರು ತಪ್ಪು ಮಾಡಿದ್ರೆ ಅವ್ರಿಗೆ ಏನು ಶಿಕ್ಷೆ ಆಗಬೇಕು ಸರ್? ಅವ್ನು ಏನು ಮಾಡೋದಕ್ಕಾಗಲ್ಲ. ಯಾಕೆ ಹೇಳಿದೆ ಕೇಳಿ, ಇದು ಅಕಸ್ಮಾತ್ ಇದು ಬೈ ಚಾನ್ಸ್ ಮಾಡಿದ್ರು ಕೂಡ ಇದು ಹಳೇ ವಿಡಿಯೋ. ಇದು ಯಾರು ಬಂದಿರೋ 1-2-3 ಜನ ಯಾರೋ ಅವರು
ಐ ಡೋಂಟ್ ಥಿಂಕ್ ಆ್ಯಕ್ಚುಲಿ ಇದು ಕೋರ್ಟಲ್ಲಿ ಅದು ಸ್ಟ್ಯಾಂಡ್ ಆಗೋದಿಲ್ಲ ಅನ್ಸುತ್ತೆ ಕೇಸ್ ಅದು. ಯಾಕಂದರೆ ಎವ್ರಿ ಕೋರ್ಟ್ ಆ್ಯಕ್ಚುಲಿ ನೀಡ್ ಆ್ಯಕ್ಚುಲಿ ಇದು ಏನೋ ಜನರಲ್ಲ ಒಂದು ಪ್ರೂಫ್ ಬೇಕು ಅದಕ್ಕೆ. ಆ ಪ್ರೂಫ್ ಅದು ಕೊಡೋಕ್ಕಾಗತ್ತೆ ಅವ್ರಿಗೆ ಕೋರ್ಟ್ಗೆ. ಸರ್ ಎಷ್ಟೊಂದು ಜನ ಹೆಣ್ಮಕ್ಳು ಮನೆ SIT ಬಾಗ್ಲತ್ರನೇ ಹೋಗಿದ್ದಾರೆ ಸರ್, ಇಲ್ಲ ನಮಗೆ ಅನ್ಯಾಯ ಆಗಿದೆ, ನಮಗೆ ಪ್ರಜ್ವಲ್ ರೇವಣ್ಣ ಅವ್ರು ನಿಜಕ್ಕೂ ಕಿರುಕುಳ ಕೊಟ್ಟಿದ್ದಾರೆ ಅಂತ. ಇಲ್ಲ ಅದು ಹೇಳಿದ ಫ್ರೇಮ್ಡ್ ಅದು ಮೋಸ್ಟ್ ನನ್ನ ಪ್ರಕಾರ. ಬಟ್ ಅದು ಫ್ರೇಮ್ಡ್ ಆಗಿದ್ರು ಕೂಡ ಈ ಥರ ಎಷ್ಟೋ ಕೇಸ್ಗಳು ಬಂದಿದೆ. ಇವಾಗ ರಮೇಶ್ ಜಾರಕಿಹೊಳಿ ಕೇಸ್ ಆಗಿರ್ಬೋದು, ಲಕ್ಷ್ಮಣ್ ಸವದಿ ಕೇಸ್ ಆಗಿರ್ಬೋದು, ಎಷ್ಟು ಕೇಸ್ ನಿಂತಿದೆ ಹೇಳಿ. ಒಂದೇ ಒಂದು ಎಕ್ಸಾಂಪಲ್ ತೋರಿಸಿದ್ದಾನೆ. ಇದೆಲ್ಲ ಸುಮ್ಮನೆ ಜನರಿಗೆ ಒಂದು ಬಿಟ್ಟಿ ಎಂಟರ್ಟೈನ್ಮೆಂಟ್ ಆಗುತ್ತೆ ಅಷ್ಟೇ ಹೊರತು. ಆಮೇಲೆ ಇನ್ನೊಂದು ಅವ್ರಿಗೆ ರಾಜಕೀಯವಾಗಿ ಅವ್ರನ್ನ ತುಳಿಯೋದಕ್ಕೆ ಪ್ರಯತ್ನ ಪಡ್ತಾರೆ ಒಂದು ಈ ಥರದಿಂದ ಹೊರತು. ಬಟ್ ಇದು ನಿಲ್ಲೋದಿಲ್ಲ ಕೇಸ್, ಅಷ್ಟು ಮಾತ್ರ ಹೇಳ್ಬೋದು. ಕಾನೂನು ಪ್ರಕಾರ ಲೀಗಲಿ ಜನರಿಗೆ ಯಾರು ಗೊತ್ತಿರುತ್ತೆ ಲೀಗಾಲಿಟಿ, ಐ ಡೋಂಟ್ ಥಿಂಕ್ ಇದು ಇಟ್ ವಿಲ್ ಸ್ಟ್ಯಾಂಡ್ ಇನ್ ದ ಕೋರ್ಟ್ ನನ್ನ ಪ್ರಕಾರ. ಬರಬೇಕಾಯ್ತು, ಬಂದಿಲ್ಲ, ಇದು ತುಂಬ ತಪ್ಪಾಗುತ್ತೆ. ಅವರೊಬ್ಬರು MP ಆಗಿ ಇಡೀ ಹಾಸನಕ್ಕೆ ಒಬ್ಬರು ಜನಪ್ರಿಯ ನಿಧಿ ಆಗಿದ್ದಾರೆ. ಅವರು ಈ ಥರ ಎಲ್ಲ ಮಾಡಬಾರ್ದು. ಇದೆಲ್ಲ ಅವ್ರಿಗೆ ಒಳ್ಳೆಯದು ಅನ್ಸಲ್ಲ. ಅವ್ರು ಮಾಡಿದ್ದೆಲ್ಲ ಕೆಟ್ಟದು ಅಂತಲೇ ಅನ್ಸೋದು. ಹಿಂಗೆಲ್ಲ ಮಾಡಬಾರ್ದು. ಅವರು ತಪ್ಪು ಮಾಡಿದ್ದಾರೆ, ಮಾಡಿದ್ಮೇಲೆ ಗೊತ್ತಾದ್ಮೇಲೆ ಬಂದ್ಬಿಡ್ಬೇಕು. ಈ ಥರ ಎಲ್ಲ ತಿಂಗಳಗಟ್ಟಲೆ ತತಾಯಿಸಿ ಇನ್ನೂ ಬೇರೆ ಬೇರೆ ಥರ ಕೆಟ್ಟ ಹೆಸರು ತೊಗೊಳೋದು ಯಾರಿಗೂ ಇಷ್ಟ ಆಗೋದಿಲ್ಲ. 31ನೇ ತಾರೀಕು ಬರ್ತೀನಿ ಅಂತ ಹೇಳಿದಾರಲ್ಲ, ಆ ಬಂದ ಮೇಲೇ ಅದು ಗ್ಯಾರಂಟಿ, ಬರೋವ್ರಿಗೂ ಗ್ಯಾರಂಟಿ ಇಲ್ಲ. ಅವ್ರು ಬಂದು ನಿಮ್ಮ ಮುಖಾಂತರ ಮುಖ ತೋರಿಸಿದ್ರೆ ಅದು ಬಂದರು ಅಂತ ಅನ್ಕೊಬೇಕು. ಇಲ್ಲ ಅಂದರೆ ಸುಮ್ಮನೆ ಹೋಸಲಿನೂ ಹಂಗೆ ಮಾಡಿದ್ರು, ಇನ್ನೊಂದು ವಾರ ಟೈಮ್ ಕೊಡಿ ಬರ್ತೀನಿ ಅಂತ, ಬರಲಿಲ್ಲ. ಈಗ ಒಂದು ತಿಂಗಳಾಯಿತು. ಈಗ ನಾವು ನಿನ್ನೆ ಟಿ ವಿಲಿ ನೋಡಿದ್ದು, ಬಂದರೆ ಅವ್ರಿಗೂ ಒಂದು ಮರ್ಯಾದೆ ಇರುತ್ತೆ. ಇಲ್ಲಾಂದರೆ ಇನ್ನೂ ಅವ್ರಿಗೆ ಇರೋ ಇದನ್ನು ಕಳ್ಕೊತಾರೆ. ಅವರ ಚಿಕ್ಕಪ್ಪ, ತಾತ, ಅವರ ಅಪ್ಪ ಅವರೆಲ್ಲ ಒಂದು ಜನಪ್ರತಿನಿಧಿ ನಾಯಕರಾಗಿದ್ದಾರೆ. ಅದನ್ನು ಉಳಿಸ್ಬೇಕು ಅಂದರೆ ಅವ್ರು ಬಂದು ಅವ್ರು ಮಾಡಿರೋದನ್ನು, ನಾನು ಮಾಡಿದ ತಪ್ಪು, ಇನ್ನು ಮುಂದೆ ನಾನು ಈ ಥರ ಯಾವುದೇ ಒಂದು ಕೆಟ್ಟ ಇದನ್ನು ಮಾಡೋದಿಲ್ಲ ಅಂತ ಒಂದು ಒಳ್ಳೆ ಮನಸ್ಸಿಂದ ಹೇಳಿದ್ರೆ ಅವ್ರಿಗೂ ಮುಂದೆ ಜನ ಒಂದು ಗೌರವ ಕೊಡ್ತಾರೆ. ಕೇಳಿದ್ರೆ ಇದು ಡಿಪ್ರೆಷನಲ್ಲಿದ್ದೆ ಅದಕ್ಕೆ ಬಂದಿಲ್ಲ ಅಂತಾರಲ್ಲ. ನೋಡ್ತಾ ಇದೆ ಡಿಪ್ರೆಷನ್ನು ಇಲ್ಲಿದ್ದೆ ಅಂತ. ಡಿಪ್ರೆಷನ್ ಅಂದರೆ ಏನು, ಅವ್ರಿಗೆ ಯಾವ ಥರ ಅಂತ ಅದು ಡಿಪ್ರೆಷನ್ ಅಂದರೆ ನಾನು ಇದೆಲ್ಲ ನೋಡಿ ನನಗೆ ತುಂಬ ಬೇಜಾರಾಗಿ ಆ ಥರ ಆಯಿತು ಅಂದರೆ ಸಡನ್ನಾಗಿ ಬರ್ಬೋದಲ್ಲ. ನಿಮ್ಮ ಪಾಡು ನೀವು ಸುಮ್ಮನೆ ಎಲ್ಲೋ ಇದ್ಬಿಟ್ರೆ ಯಾರು ಕೇಳ್ತಾರೆ? ಜನ ಇನ್ನೂ ನಿಮ್ಮ ಮೇಲೆ ಇರೋ ನಂಬಿಕೆನೂ ಕಳ್ಕೊತಾರೆ. ಜನದ ಮೇಲೆ ನೀವು ಇಟ್ಟಿರೋ ನಂಬಿಕೆನ ಕಳ್ಕೊತಾರೆ, ನಂಬಲ್ಲ ಜನ. ಬಂದ್ಬಿಡ್ಬೇಕು ಆ ಥರ ಗೊತ್ತಾಗುತ್ತಲ್ವ, 3-4 ದಿನದಿಂದನೇ ಗೊತ್ತಾಯ್ತಂತೆ. ಅದಾದಮೇಲೆ ಬಂದ್ಬಿಡ್ಬೋದಲ್ಲ. ನಾನೇನೋ ತಪ್ಪು ಮಾಡಿದರೆ ಗೊತ್ತಿಲ್ದಿರ ಮಾಡಿಬಿಟ್ಟಿದ್ದೀನಿ, ಇನ್ನು ಮುಂದೆ ಮಾಡೋದಿಲ್ಲ. ಇಲ್ಲ ಅಂದರೆ ಇವರು ನನ್ನ ಮೇಲೆ ಸುಳ್ಳು ಹೇಳ್ತಾ ಇದ್ದಾರೆ, ನಾನು ಅದನ್ನು ನಿಜ ಮಾಡಿ ತೋರಿಸ್ತೀನಿ ಅಂತ ಹೇಳ್ಬೋದಲ್ಲ. ತಿಂಗಳ 31ನೇ ತಾರೀಕು ಬಂದರೂ ತೋರಿಸ್ತಾರಂತೆ ನನ್ನ ಬಗ್ಗೆ. ಸುಮ್ಮನೆ ಒಳ್ಳೆ ಒಪಿನಿಯನ್ ಹೇಳಿದ್ರೆ ಸಂತೋಷ. ಈಗ ಅವ್ರೇನು ಮಾಡದೇ ಇರು ಸುಮ್ಮನೆ ಈಗ ಬೇರೆ ಪಕ್ಷದವರೆಲ್ಲ ಈ ಥರ ನೀನು ಮಾಡಿದ್ಯಾ, ಹಿಂಗೆ ಮಾಡಿದ್ಯಾ, ಈ ಥರ ಹೋಗಿದ್ಯಾ ಅಂತಾರಲ್ಲ, ಅದಕ್ಕೆ ಅವರು ನಾನೇನು ಮಾಡಿಲ್ಲ ಅಂತ ತೋರಿಸ್ಬೇಕು. ಅವರು ನಿರೂಪಣೆ ಮಾಡಬೇಕು. ನಾನು ಯಾವುದು ಇವ್ರು ಹೇಳಿರೋ ಥರ ಕೆಟ್ಟದ್ದೇನು ಮಾಡಿಲ್ಲ ಅಂತ ತೋರಿಸಿದ್ರೆ ಜನಕ್ಕೆ ಒಂದು ನಂಬಿಕೆ ಬರುತ್ತೆ. ಏನು ಶಿಕ್ಷೆ ಆಗಬೇಕು ಸರ್ ಅವ್ರು ಮಾಡಿರೋ ತಪ್ಪಿಗೆ? ಶಿಕ್ಷೆ ಎಲ್ಲ, ನಾವು ಒಬ್ಬ ಆಟೋ ಚಾಲಕ, ನಾವು ಆ ಥರ ಶಿಕ್ಷೆ ಕೊಡಿ, ಈ ಥರ ಶಿಕ್ಷೆ ಕೊಡಿ ಅಂತ ಹೇಳೋದು ತಪ್ಪು. ಅದಕ್ಕೆಲ್ಲ ಲಾಯರ್ ಇದ್ದಾರೆ, ಜಡ್ಜ್ ಇದ್ದಾರೆ, ಪೊಲೀಸ್ ಇದ್ದಾರೆ. ಅವ್ರಿಗೆ ಏನು ತಪ್ಪು ಮಾಡಿದಿರೋ ಅದಕ್ಕೆ ತಕ್ಕಂತೆ ಶಿಕ್ಷೆ ಅವ್ರು ಪ್ರಕಟಣೆ ಮಾಡ್ತಾರೆ. ನೋಡಿದ್ರಲ್ಲ ಜನ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಅವ್ರು ಬರೋವರೆಗೂ ಅವ್ರು ನಂಬಕ್ಕೆ ಆಗಲ್ಲ. ಅವ್ರು ನಿಜಕ್ಕೂ ಬರ್ತಾರಾ? 7 ದಿನ ಆದಮೇಲೆ ಬರ್ತೀನಿ ಅಂದರು, ಬರಲೇ ಇಲ್ಲ. ಇವಾಗ ಇಂಥದ್ದೇ ಒಂದು ವಿಡಿಯೋ ಮಾಡಿಬಿಟ್ಟು ಜನಕ್ಕೆ ಮಂಕ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇದಾಗಿತ್ತು ಇವತ್ತಿನ ಸ್ಪೆಷಲ್ ಸ್ಟೋರಿ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಕ್ಯಾಮ್ರಾಮ್ಯಾನ್ ಗಿರಿಬಾಬು ಜೊತೆ ಚಂದನ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.